ನಿಮಗೆಲ್ಲ ಗೊತ್ತಿರೋ ಹಾಗೆ ಭಸ್ಮ ಈ ಪದ ಕೇಳಿರ್ತೀರ. ಏನು ಭಸ್ಮ ಅಂದರೆ ಏನು? ಈ ಭಸ್ಮ ಸ್ನಾನ ಅಂದರೆ ಏನು? ಶಿವನಿಗೆ ಯಾಕೆ ಭಸ್ಮ ತುಂಬ ಇಷ್ಟ? ಭಸ್ಮದ ಮಹತ್ವವೇನು? ಭಸ್ಮಕ್ಕೂ ಪೂರ್ವ ಕರ್ಮಗಳಿಗೂ ಇರುವಂಥ ಸಂಬಂಧಗಳೇನು? ಜೊತೆಗೆ ಭಸ್ಮದ ವೈಜ್ಞಾನಿಕ ಉಪಯೋಗಗಳು ನಮಗೇನು? ಯಾರೆಲ್ಲ ಈ ಭಸ್ಮ ಸ್ನಾನವನ್ನು ಮಾಡಬೇಕು? ಭಸ್ಮ ಅಂದರೆ ಏನು? ಭಸ್ಮದ ವಿಶಿಷ್ಟತೆಗಳನ್ನು ಎಲ್ಲವನ್ನು ಕೂಲಂಕುಷವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಆದರಣೀಯ ಸ್ವಾಗತ. ನೋಡಿ, ಭಸ್ಮ ಸ್ನಾನ ಅಂದರೆ ಶಿವನ ಅಂಶವನ್ನೇ ನೀವು ಧಾರಣೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಭಸ್ಮದ ಬಗ್ಗೆ ಹಿಂದಿನ ಉಲ್ಲೇಖಗಳನ್ನು ನಾವು ನೋಡ್ತಾ ಹೋದಾಗ ಪುರಾಣಗಳಲ್ಲಿಯೂ ಸಹ, ಪುರಾಣ ಯುಗಗಳಲ್ಲಿಯೂ ಸಹ ಈ ಭಸ್ಮದ ಉಲ್ಲೇಖಗಳು ಕಂಡುಬರುತ್ತೆ. ಭಸ್ಮ ಅಂದರೆ ತನ್ನನ್ನು ತಾನು ಜ್ವಲಿಸಿ, ತನ್ನನ್ನು ತಾನು ದಹಿಸಿಕೊಂಡು ಪರಿಪೂರ್ಣವಾದ ಸ್ಫುಟಕಿಟ್ಟ ಚಿನ್ನ ಅಂತಾರಲ್ಲ, ಹಾಗೆ ಸಂಪೂರ್ಣ ದಹಿಸಿ ಬರುವಂಥ ಒಂದು ಅದ್ಭುತವಾದ ಶಕ್ತಿಯೇ ಈ ಭಸ್ಮ. ನೋಡಿ, ಯಾವುದೇ ದೇವರುಗಳನ್ನು ನೀವು ನೋಡಿದ್ರೂ ಶಿವನಷ್ಟು ಭಸ್ಮವನ್ನು ಹಚ್ಕೊಂಡವರು ಯಾರೂ ಇಲ್ಲ. ಪುರಾಣಗಳಲ್ಲಿಯೂ ಸಹ ನೀವು ಯಾವುದೇ ದೇವರುಗಳನ್ನು ನೋಡಿ, ಎಲ್ಲ ದೇವರುಗಳು ಅಲಂಕಾರ ಪ್ರಿಯರು, ಆದರೆ ಶಿವ ಮಾತ್ರ ಭಸ್ಮ ಪ್ರಿಯ ಅಂತ ಕರೀತಾನೆ. ಭಸ್ಮ ಮತ್ತು ಬಿಲ್ವ ಪತ್ರೆ ಅವನಿಗೆ ತುಂಬ ಪ್ರಿಯ. ಸಾಕ್ಷಾತ್ ಶಿವ ಭಸ್ಮವನ್ನು ಧಾರಣೆ ಮಾಡ್ತಾನೆ. ಭಸ್ಮ ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ಕರ್ಮದ ದೋಷಗಳೇನಿರುತ್ತೆ ಅಂದರೆ ಪ್ರಾರಬ್ಧ ಕರ್ಮಗಳು, ಪೂರ್ವ ಪ್ರಾರಬ್ಧ ಕರ್ಮಗಳೇನಿರುತ್ತೆ ಎಲ್ಲವನ್ನು ಸಹ ಇದು ಕಡಿಮೆ ಮಾಡ್ತಾ ಬರುತ್ತೆ. ನೋಡಿ, ಪುರಾಣ ಯುಗಗಳಲ್ಲಿಯೂ ಸಹ ಭಸ್ಮವನ್ನು ಶಿವ ಧಾರಣೆ ಮಾಡಿರುವಂಥದ್ದು ನಾವೆಲ್ಲ ನೋಡ್ತೀವಿ. ತ್ರಿಪುಂಡಗಳನ್ನು ಹಚ್ಕೋತೀವಿ. ಅಂದರೆ ತ್ರಿಪುಂಡ ಅಂತ ಹೇಳಿದ್ರೆ ವಿಭೂತಿ, ತ್ರಿಪುಂಡ. ಈ ವಿಭೂತಿಯನ್ನು ಧಾರಣೆ ಮಾಡೋದ್ರಿಂದ, ಜೊತೆಗೆ ಭಸ್ಮವನ್ನು ಮೈತುಂಬ ನೀವು ಧಾರಣೆ ಮಾಡೋದ್ರಿಂದ ಆಂತರಿಕ ಶಕ್ತಿ ಜಾಗೃತಗೊಳ್ಳುತ್ತೆ. ಜೊತೆಗೆ ವೈಜ್ಞಾನಿಕವಾಗಿಯೂ ಸಹ ಚರ್ಮದ ವ್ಯಾಧಿಗಳು ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ಇದರ ಜೊತೆಗೆ ಮನಸ್ಸನ್ನು ಹೇಗೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಮನಸ್ಸನ್ನು ಹೇಗೆ ನೀವು ಸ್ವಚ್ಛತೆ ಮಾಡ್ಕೋಬೇಕು, ಹಾಗೆ ದೇಹವನ್ನು ಹೇಗೆ ಸ್ವಚ್ಛತೆ ಮಾಡ್ಕೋಬೇಕು, ಇವಕ್ಕೆ ಎರಡಕ್ಕೂ ಮೂಲ ಈ ಭಸ್ಮ. ದೇಹದ ಪಾವಿತ್ರ್ಯತೆ, ಮನಸ್ಸಿನ ಪಾವಿತ್ರ್ಯತೆ ಹಾಗೂ ಕರ್ಮದ ಪಾವಿತ್ರ್ಯತೆಯನ್ನು ಸಂಪೂರ್ಣ ತೊಳೆದು ಹಾಕುತ್ತೆ ಈ ಭಸ್ಮ. ನೋಡಿ, ಕರ್ಮಗಳು ಅಂದರೆ ಪೂರ್ವ ಪ್ರಾರಬ್ಧ ಕರ್ಮಗಳು ನಾವು ತಗೊಂಡೇ ಹುಡ್ತೇವೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಈ ಕರ್ಮ ನರಳಾಟಗಳಲ್ಲಿ ಓಡಾಡ್ತಾ ಇರ್ತಾನೆ. ಹಾಗಾಗಿ ಈ ಕರ್ಮಗಳನ್ನು ತೊಳ್ಕೊಳ್ಳಿಕ್ಕೆ, ಪೂರ್ವ ಪ್ರಾರಬ್ಧ ಕರ್ಮಗಳನ್ನ ಅಲ್ಲಿಯೇ ನಿಲ್ಲಿಸಲಿಕ್ಕೆ ಇರುವಂಥದ್ದು ಏಕೈಕ ವಸ್ತು ಅದು ಭಸ್ಮ. ಈ ಭಸ್ಮದಲ್ಲಿ ಬೇಕಾದಷ್ಟು ಭಸ್ಮಗಳಿದೆ. ಒಂದು ಸಾಮಾನ್ಯ ಭಸ್ಮ, ಚಿತಾಭಸ್ಮ ಮತ್ತು ವಜ್ರಭಸ್ಮ ಅಂತ ಇದೆ. ಈ ಚಿತಾಭಸ್ಮ ಮತ್ತು ವಜ್ರಭಸ್ಮ, ಮತ್ತು ಸಾಧಾರಣ ಮಾಮೂಲಿ ಭಸ್ಮಗಳೇನಿದೆ ಇವೆಲ್ಲವನ್ನೂ ಸಹ ನಾವು ಧಾರಣೆ ಮಾಡ್ಬೋದು. ಆದರೆ ದೇಹಕ್ಕೆ ನಮಗೆ ಸಾಮಾನ್ಯ ಭಸ್ಮ ಏನಿದೆ ಸದ್ಯಕ್ಕೆ ಅಷ್ಟು ಸಾಕಾಗುತ್ತೆ. ಸಾಧನೆಯನ್ನು ಮಾಡ್ತಾ ಈ ಮುಂದಿನ ಹಂತದ ಚಿತಾಭಸ್ಮ ಆಗಿರ್ಬೋದು ಅಥವಾ ವಜ್ರಭಸ್ಮ ಆಗಿರ್ಬೋದು, ಇವೆಲ್ಲವೂ ಸಹ ನಮಗೆ ಕೆಲಸಕ್ಕೆ ಬರುತ್ತೆ.